ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ಅದರಲ್ಲಿ ನಾವು ಅಧ್ಯಾಯ 6ರ ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ 6.3ರ 3 ಮತ್ತು 4ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 3ನೇ ಲೆಕ್ಕ ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ಮೊದಲನೇ ಲೆಕ್ಕ 10x - 25 ಡಿವೈಡೆಡ್ ಬೈ 5 ಅಂತ ಇದೆ. ಸೊ ಇದನ್ನು ಹೇಗೆ ಬರ್ಕೋಬೋದು? 10x - 25 ಬೈ 5 ಅಂತ. ಈಗ ಇದನ್ನು ನಾವು ಎರಡು ರೀತಿ ಮಾಡ್ಬೋದು. ಮೇಲಿರ್ತಕ್ಕಂಥದ್ದು ದ್ವಿಪದ ಆಗಿದೆ, ಕೆಳಗಿರ್ತಕ್ಕಂಥದ್ದು ಏಕಪದ ಆಗಿದೆ. ದ್ವಿಪದವನ್ನು ಏಕಪದದಿಂದ ಭಾಗಿಸ್ಕೊಂತ ಹೋಗ್ಬೋದು, ಅಥವಾ ನಾವು ಇದನ್ನು ಈ ರೀತಿಯೂ ಮಾಡ್ಬೋದು. ಏನು ಅಂತಂದರೆ ಈ 10 ಮತ್ತು 25ರ ಮಾಸಾಹ ಏನು? 5 ಆಗಿದೆ. ಹಾಗಾಗಿ 5ಅನ್ನು ಹೊರಗಡೆ ತೆಗೆದುಕೊಂಡ್ರೆ ನೋಡಿ, ಇದನ್ನು 2 5 ಅಂತ ಬರ್ಕೋಬೋದು, ಇದನ್ನು 5 5 ಅಂತ ನಾವು ಬರ್ಕೋಬೋದು. ಅಲ್ಲಿಗೆ 5 ಹೊರಗೆ ಬಂದರೆ ಇಲ್ಲಿ 2x ಉಳಿಯುತ್ತೆ, ಮೈನಸ್ ಇಲ್ಲಿ 1 5 ಹೊರಗಡೆ ಬರುತ್ತೆ, ಅಲ್ಲಿಗೆ 5 ಮಾತ್ರ ಉಳಿಯುತ್ತೆ. ಇಲ್ಲಿ ಕೆಳಗೆ ಡಿವೈಡೆಡ್ ಬೈ 5 ಇದೆ. ಸೊ 5 5 ಕ್ಯಾನ್ಸಲ್ ಆಯಿತು. ಸೊ ಉಳಿಯೋದು ಏನೋ ಆನ್ಸರು 2x - 5 ಇದರ ಉತ್ತರ ಆಗಿದೆ. 2x - 5. ಎರಡನೇ ಲೆಕ್ಕ 10x - 25 ಡಿವೈಡೆಡ್ ಬೈ 2x - 5 ಅಂತ ಇದೆ. ಇದು ಹಿಂದಿನ ಲೆಕ್ಕದಂಗೆ 10x - 25 ಡಿವೈಡೆಡ್ ಬೈ 2x - 5 ಅಂತ. ಈಗ ಮೇಲ್ಗಡೆಯಲ್ಲಿ ನೋಡಿ 10x - 25 ಇದರ ಮಾಸಾಹ ಏನು? 5. 5ಅನ್ನು ಹೊರಗಡೆ ತೆಗೆದುಕೊಂಡ್ರೆ ಇಲ್ಲಿ 2x ಉಳಿತು, ಇಲ್ಲಿ 5 5 1 5 ಹೊರಗಡೆ ಬಂದಿದೆ, ಹಂಗಾಗಿ ಇನ್ನೊಂದು 5 ಉಳಿಯುತ್ತೆ. ಇಲ್ಲಿ ಕೆಳಗೆ 2x - 5. ಈಗ ನೋಡಿ, ಅಂಶ ಮತ್ತು ಛೇದ ಕಾಮನ್ ಇರ್ತಕ್ಕಂಥದ್ದು ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ಉಳಿತಕ್ಕಂಥದ್ದು ಏನು? 5. ಸೊ ಹಾಗಾಗಿ ಇದರ ಉತ್ತರ 5 ಮಾತ್ರ. ಇನ್ನು ಮೂರನೇ ಲೆಕ್ಕ 10y × 6y + 21 ಡಿವೈಡೆಡ್ ಬೈ 5 × 2y + 7 ಅಂತ ಇದೆ. ಈಗ ನಾವೇನು ಮಾಡೋಣ, 10y ಈಗ 6y ಮತ್ತು 21, 6 ಮತ್ತು 21ರ ಮಾಸಾಹ ಏನು ಅಂದರೆ 2 ಒಂದೇ ಸಂಖ್ಯೆಯಿಂದ ಭಾಗ ಆಗುತ್ತೆ. ಅಂಥ ಸಂಖ್ಯೆ ಯಾವುದು? 3. ಸೊ ಹಾಗಾಗಿ 3ಅನ್ನು ಹೊರಗಡೆ ತೆಗೆದುಕೊಂಡ್ರೆ ಇಲ್ಲಿ 2y ಉಳಿಯುತ್ತೆ, ಇಲ್ಲಿ 3 7 21 ಆಗಿರೋದ್ರಿಂದ 7 ಮಾತ್ರ ಉಳಿಯುತ್ತೆ. ಕೆಳಗೆ ಏನು? 5 × 2y + 7 ಉಳ್ಕೊಳ್ಳುತ್ತೆ. ಈಗ ನೋಡಿ, ಕಾಮನ್ ಇರ್ತಕ್ಕಂಥದ್ದು ಇದು ಹೋಗುತ್ತೆ. ಈಗ 5 1 5, 5 2 10, ಆಗೇನು ಉಳೀತು? 2y × 3 ಉಳೀತು. ಈಗ ನಾವು ಗುಡಿಸಿದ್ರೆ 2 3 6y. ಸೊ ಹಾಗಾಗಿ ಇದರ ಉತ್ತರ ಏನು? 6y ಆಗಿದೆ. ಇನ್ನು ನಾಲ್ಕನೇ ಲೆಕ್ಕ 9x² y² 3z - 24 ಡಿವೈಡೆಡ್ ಬೈ 27xy z - 8. ಹಿಂದಿನ ಲೆಕ್ಕ ಮಾಡ್ದಂಗೆ ಈಗ 9x² y² ಕಾಮನ್ ಆಗಿ ತೆಗೆದುಕೊಳ್ಳೋಣ. 3z ಮತ್ತು 24 ಇದರ ಮಾಸಾಹ ಏನು ಅಂತಂದರೆ 3. 3ಅನ್ನು ಹೊರಗಡೆ ತೆಗೆದುಕೊಂಡ್ರೆ ಇಲ್ಲಿ z - 3 8 24 8 ಬರುತ್ತೆ. ಕೆಳಗೆ ಇರ್ತಕ್ಕಂಥ 27xy × z - 8 ಬರ್ಕೊಳ್ಳೋಣ. ಈಗ z - 8 z - 8 ಕ್ಯಾನ್ಸಲ್ಲು. ಈಗ ನೋಡಿ, 9 1 9, 9 3 27, ಆಗ ಏನು ಉಳಿತು? x² y² × 3 ಡಿವೈಡೆಡ್ ಬೈ 3xy ಅಂತ. ಇಲ್ಲಿಗೆ 3 3 ಕ್ಯಾನ್ಸಲ್ ಆಯಿತು. ನಮ್ಮ ಘಾತಾಂಕದ ನಿಯಮದ ಪ್ರಕಾರ ನೋಡಿ, ಇಲ್ಲಿ x ಇದೆ, ಇಲ್ಲಿ 2x ಇದೆ, 1 ಹೋಯಿತು, ಇಲ್ಲಿ y 1 ಇದೆ, ಇಲ್ಲಿ y 2 ಇದೆ, ಹೋಯಿತು. ಅಲ್ಲಿಗೆ ಏನು ಉಳಿಯುತ್ತೆ? ಆನ್ಸರು x × y ಇದರ ಉತ್ತರ ಆಗಿದೆ. ಇನ್ನು ಐದನೇ ಲೆಕ್ಕ 96 ABC × 3a - 12 × 5b - 30 ಡಿವೈಡೆಡ್ ಬೈ 144 × a - 4 × b - 6 ಅಂತ ಇದೆ. ಇದನ್ನು ಫಸ್ಟ್ ಭಾಗಾಕಾರ ವಿಧಾನದಲ್ಲಿ ಬರ್ಕೊಳ್ಳೋಣ. 96 ABC 3a - 12 × 5b 30 ಡಿವೈಡೆಡ್ ಬೈ 144 a - 4 × b - 6. ಈಗ ಮೇಲೆ 96 ABC ಅದನ್ನು ಹಾಗೆ ಬರ್ಕೊಡೋಣ. ಈ 3a ಮತ್ತು 12ರ ಮಾಸಾಹ ಏನು? 3. 3ಅನ್ನು ಹೊರಗಡೆ ತಗೊಂಡ್ರೆ ಇಲ್ಲಿ a ಉಳಿಯಿತು, ಇಲ್ಲಿ 3 4 ಉಳಿಯುತ್ತೆ. ಇದು ಅಷ್ಟೇ. 5b ಮತ್ತು 30ರ ಮಾಸಾಹ ಏನು? 5. ಸೊ 5ಅನ್ನು ಹೊರಗಡೆ ತೆಗೆದುಕೊಂಡ್ರೆ b ಉಳಿತು, 5 6 30, 6 ಉಳಿಯುತ್ತೆ. ಡಿವೈಡೆಡ್ ಬೈ 144 × a - 4 × b - 6. ಈಗ a - 4 a - 4 ಕ್ಯಾನ್ಸಲ್ ಆಯಿತು, b - 6 b - 6 ಕ್ಯಾನ್ಸಲ್ ಆಯಿತು. ಸೊ ಈಗ ಏನು ಉಳಿಯುತ್ತೆ ಅಂತಂದರೆ 96 ABC × 3 × 5 ಡಿವೈಡೆಡ್ ಬೈ 144. ಈಗ ನೋಡಿ, ಈ 96ಅನ್ನು ಹಾಗೆ ಬರ್ಕೊಳ್ತೀನಿ. 96 ABC × 3 × 5. ಈ 144 ಏನಿದೆ ಇದನ್ನು 12 12 ಅಂತ ಬರ್ಕೊಳ್ತೀನಿ. ಕಾರಣ 12ರ
ಅದು ವರ್ಗಮೂಲ ಆಗಿರೋದ್ರಿಂದ 12 12 144 ಅಂತ ಆಗುತ್ತೆ. ಈಗ ನಾನೇನು ಮಾಡ್ತೀನಿ ನೋಡಿ, 3 1 3 3 4 12. ನೆಕ್ಸ್ಟ್ ನೋಡಿ 12 1 12 8 96. ಸೊ ಆಗೇನು ಉಳಿತು ನೋಡಿ, 8 ABC ಇಂಟು 5 ಡಿವೈಡೆಡ್ ಬೈ 4. ಈಗ ನೋಡಿ 4 1 4 4 2 8. ಆಗೇನು ಉಳಿತು 2 ABC ಇಂಟು 5. ಅಲ್ಲಿಗೆ 5 2 10 ABC ಇದರ ಉತ್ತರ ಆಗಿದೆ. 10 ABC ಇದರ ಉತ್ತರ. ಈಗ 4ನೇ ಲೆಕ್ಕ ಕೆಳಗೆ ತಿಳಿಸಿರುವಂತೆ ಭಾಗಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು 5 ಇಂಟು 2x ಪ್ಲಸ್ 1. ಇದು ತುಂಬ ಸಿಂಪಲ್ ಇದೆ. 3x ಪ್ಲಸ್ 5 ಡಿವೈಡೆಡ್ ಬೈ 2x ಪ್ಲಸ್ 1. ಸೊ ನೋಡಿ ಅವರೇ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ 2x ಪ್ಲಸ್ 1 2x ಪ್ಲಸ್ 1 ಕ್ಯಾನ್ಸಲ್. ಆಗ ಉಳಿಯೋದೇನು 5 ಇಂಟು 3x ಪ್ಲಸ್ 5 ಇದರ ಉತ್ತರ. 5 ಇಂಟು 3x ಪ್ಲಸ್ 5. ಇನ್ನು ಎರಡನೇ ಲೆಕ್ಕ 26xy ಇಂಟು x ಪ್ಲಸ್ 5 ಇಂಟು y ಮೈನಸ್ 4 ಡಿವೈಡೆಡ್ ಬೈ 13x ಇಂಟು y ಮೈನಸ್ 4. ನೋಡಿ y ಮೈನಸ್ 4 y ಮೈನಸ್ 4 ಕ್ಯಾನ್ಸಲ್ಲು. ಇಲ್ಲಿ ಒಂದು x ಇದೆ, ಇಲ್ಲೊಂದು x ಇದೆ, ಕ್ಯಾನ್ಸಲ್ ಆಯಿತು. ಆಗೇನು ಉಳಿಯುತ್ತೆ 26 ಬೈ 13 y ಇಂಟು x ಪ್ಲಸ್ 5. ಈಗ ನೋಡಿ 13 1 13 13 2 26. ಆಗ ಏನು ಉಳಿತು 2y ಇಂಟು x ಪ್ಲಸ್ 5 ಇದರ ಉತ್ತರ. 2y ಇಂಟು x ಪ್ಲಸ್ 5. ಇನ್ನು ಮೂರನೇ ಲೆಕ್ಕ 52 PQR ಇಂಟು P ಪ್ಲಸ್ Q ಇಂಟು Q ಪ್ಲಸ್ R ಇಂಟು R ಪ್ಲಸ್ P ಡಿವೈಡೆಡ್ ಬೈ 104 PQ ಇಂಟು QR ಪ್ಲಸ್ RP. ನೋಡಿ ಏನು ಕಾಮನ್ ಇದೆ, RP ಕಾಮನ್ ಇದೆ, RP ಕಾಮನ್ ಇದೆ, ಹೋಯ್ತು. QR ಕಾಮನ್ ಇದೆ, QR ಕಾಮನ್ ಇದೆ, ಹೋಯ್ತು. ಸೊ 1P 1P ಹೋಯ್ತು, 1Q 1Q ಹೋಯ್ತು. ಆಗ ಏನು ಉಳಿಯುತ್ತೆ ಅಂತಂದರೆ 52 ಬೈ 104 R ಇಂಟು PQ. ಈಗ ನೋಡಿ, ಈಗ 52 1 52 52 2 104. 52 ಡಬಲ್ ಮಾಡಿದ್ರೆ 104 ಆಗುತ್ತೆ. ಹಾಗಾಗಿ ಏನು ಉಳಿಯಿತು 6 ಡಿವೈಡೆಡ್ ಬೈ 2 ಇಂಟು P ಪ್ಲಸ್ Q ಇದರ ಉತ್ತರ ಆಗಿದೆ. ಇನ್ನು 4ನೇ ಲೆಕ್ಕ 20 y ಪ್ಲಸ್ 4 ಇಂಟು y ಸ್ಕ್ವಯರ್ ಪ್ಲಸ್ 5y ಪ್ಲಸ್ 3 ಡಿವೈಡೆಡ್ ಬೈ 5 ಇಂಟು y ಪ್ಲಸ್ 4. ಈಗ y ಪ್ಲಸ್ 4 y ಪ್ಲಸ್ 4 ಕ್ಯಾನ್ಸಲ್ಲು. 5 1 5 5 4 20. ಸೊ ಅಲ್ಲಿಗೆ ಫೈನಲ್ ಆನ್ಸರು 4 ಇಂಟು y ಸ್ಕ್ವಯರ್ ಪ್ಲಸ್ 5y ಪ್ಲಸ್ 3 ಇದರ ಉತ್ತರ ಆಗಿದೆ. ಇನ್ನು ಕೊನೆ ಲೆಕ್ಕ x ಇಂಟು x ಪ್ಲಸ್ 1 ಇಂಟು x ಪ್ಲಸ್ 2 ಇಂಟು x ಪ್ಲಸ್ 3 ಡಿವೈಡೆಡ್ ಬೈ x ಇಂಟು x ಪ್ಲಸ್ 1. ಸೊ ನೋಡಿ x ಕ್ಯಾನ್ಸಲ್ ಆಯಿತು, x ಪ್ಲಸ್ 1 ಕ್ಯಾನ್ಸಲ್ ಆಯಿತು. ಆಗ ಉಳಿಯೋದೇನು x ಪ್ಲಸ್ 2 ಇಂಟು x ಪ್ಲಸ್ 3.